ದೆಹಲಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನಾಕಾರರ ಮೇಲೆ ನಡೆದ ಲಾಠಿಚಾರ್ಜ್ ಹಾಗೂ ಅಶ್ರುವಾಯು ಪ್ರಯೋಗವನ್ನು ಸಿಪಿಐಎಂಎಲ್ ರೆಡ್ ಸ್ಟಾರ್ ಪಕ್ಷದ ಕೊಡಗು ಜಿಲ್ಲಾ ಸಮಿತಿ ತೀವ್ರವಾಗಿ ಖಂಡಿಸಿದೆ. ಕುಶಲನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪಕ್ಷದ ಜಿಲ್ಲಾ ಸಮಿತಿ ಕಾರ್ಯದರ್ಶಿ ಎಸ್ಆರ್ ಮಂಜುನಾಥ್, ತಮ್ಮ ಹಕ್ಕುಗಳಿಗಾಗಿ ಹೋರಾಟ ನಡೆಸುತ್ತಿದ್ದ ವಿದ್ಯಾರ್ಥಿಗಳು ಮತ್ತು ಯುವ ಜನರ ಮೇಲೆ ಲಾಠಿಚಾರ್ಜ್ ಹಾಗೂ ಅಶ್ರುವಾಯು ಪ್ರಯೋಗ ನಡೆಸಿರುವುದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧವಾಗಿದೆ ಎಂದು ಆರೋಪಿಸಿದರು. ವಿದ್ಯಾರ್ಥಿಗಳ ಮೇಲಿನ ಅಮಾನವೀಯ ಕ್ರಮವು ಸರ್ವಾಧಿಕಾರಿ ಆಡಳಿತದ ಧೋರಣೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಟೀಕಿಸಿದರು. ದೇಶದಲ್ಲಿ ಉನ್ನತ ಶಿಕ್ಷಣ ಪಡೆದ ಲಕ್ಷಾಂತರ ಯುವಕರು ಉದ್ಯೋಗವಿಲ್ಲದೆ ಪರದಾಡ್ತಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಹೇಳಿದ ಅವರು, ಕೇಂದ್ರ ಸರ್ಕಾರ ಪ್ರಜಾಪ್ರಭುತ್ವದ ಮೇಲೆ ದಾಳಿ ನಡೆಸಿದ್ದು, ನೈತಿಕ ಹೊಣೆ ಹೊತ್ತು ಪ್ರಧಾನಿ ಹಾಗೂ ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು. ಬದುಕ್ತಾ ಇದ್ದೀವಿ, ನಮಗೆ ಪ್ರಜಾಪ್ರಭುತ್ವ ಇದೆಯಾ? ನಮ್ಮ ಹಕ್ಕನ್ನ ನಾವು ಪ್ರಶ್ನಿಸಿದರೆ ದೇಶದ್ರೋಹಿಗಳು ಮತ್ತೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡುವಂಥದ್ದು, ಹಸುರುವಾಯು ಪ್ರದರ್ಶನ ಮಾಡತಕ್ಕಂಥದ್ದು, ಈ ಥರದ ದಪ್ಪ ದೌರ್ಜನ್ಯಗಳನ್ನ ತಮ್ಮ ಹಕ್ಕಿಗಾಗಿ ಮುಂದಿನ ಬದುಕನ್ನ ರೂಪಿಸಿಕೊಳ್ಳೋದಕ್ಕೋಸ್ಕರ ಹೋರಾಟ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿ ಯುವಜನರು ಹೋರಾಟಗಾರರ ಮೇಲೆ ಮನಸೋ ಇಚ್ಛೆ ಲಾಠಿ ಚಾರ್ಜ್ ಮಾಡಿ ಮತ್ತೆ ಹಸುರುವಾಯಿ ಮಾಡಿರ್ತಕ್ಕಂಥದ್ದನ್ನ ನಮ್ಮ ಜಿಲ್ಲಾ ಸಮಿತಿ ಸಿಪಿಐ ರೆಡ್ ಸ್ಟಾರ್ ಪಕ್ಷ ತೀವ್ರವಾಗಿ ಖಂಡಿಸ್ತದೆ. ಆಮೇಲೆ ಇಲ್ಲಿ ಏನು ಈ ದೇಶದಲ್ಲಿ ಇದು ಏನು ಸರ್ವಾಧಿಕಾರಿ ದೇಶನ ಏನು ಅವರು ಏನು ನಿರ್ಧಾರ ತಗೊಳ್ತಾರೆ ಅದೇ ಥರ ನಾವು ನಡ್ಕೊಳ್ಬೇಕು ಅನ್ನೋದಕ್ಕೆ ಇದೇನು ಸರ್ವಾಧಿಕಾರಿ ದೇಶನ? ನಮಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ವತಂತ್ರ ಇಲ್ವಾ? ಸಂವಿಧಾನದ ಅಡಿಯಲ್ಲಿ ನಾವು ಎಲ್ಲರೂ ಕೂಡ ಬದುಕು ಕಟ್ಕೊಂಡಿದ್ದೀವಿ. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗದ ಅಡಿಯಲ್ಲಿ ಈ ದೇಶ ಮುನ್ನಡೆತಕ್ಕಂಥದ್ದು. ಏನು ನಮ್ಮ ಇದಕ್ಕಾಗಿ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇದ್ರು, ಅವರ ಮೇಲೆ ಈ ಥರದ ಒಂದು ಅಮಾನುಷ ಕೃತ್ಯ ನಮಗೆ ಸಹಿಸಲಾರದಂಥ ಒಂದು ಕೃತ್ಯವಾಗಿರ್ತದೆ. ಈ ದೇಶಕ್ಕೆ, ಈ ಪ್ರಸ್ತುತ ಸಮಾಜಕ್ಕೆ ಏನು ಮಾಡಬೇಕು, ಏನು ಬೇಕಾಗಿದೆ ಪ್ರಸ್ತುತ ಸಮಾಜಕ್ಕೆ, ಅದನ್ನು ಮಾಡದೇನೆ, ಆ ಕಾರ್ಯಚಟುವಟಿಕೆಗಳನ್ನು ಮಾಡದೇನೆ, ಅದಕ್ಕೆ ವಿರುದ್ಧವಾದಂಥ ಕಾರ್ಯಗಳನ್ನ ಇವತ್ತಿನ ಕೇಂದ್ರ ಸರ್ಕಾರ, ಫ್ಯಾಸಿಸ್ಟ್ ಸರ್ಕಾರ ಇವತ್ತು ನಡೆಸ್ತಾ ಇದೆ. ಈ ಏನು ಹೇಳ್ತೀವಿ ಅಂತಂದ್ರೆ, ಇವತ್ತಿನ ಯುವಕರು ಮುಂದಿನ ಪ್ರಜೆಗಳು, ಅವರು ಈ ದೇಶದಲ್ಲಿ ಏನು ಬೇಕಾದ್ರೂ ಆಗ್ಬೋದು, ಪ್ರಧಾನಮಂತ್ರಿ ಆಗ್ಬೋದು, ದೊಡ್ಡ ದೊಡ್ಡ ಉನ್ನತ ಅಧಿಕಾರಿಗಳಾಗ್ಬೋದು, ಈ ದೇಶನ ಮುನ್ನಡೆಸ್ತಕ್ಕಂಥ ಪ್ರಜೆಗಳಾಗ್ಬೋದು ಇವತ್ತಿನ ಯುವಕರು. ಪಕ್ಷದ ರಾಜ್ಯ ಸಮಿತಿ ಸದಸ್ಯ ಎಚ್.ಸಿ. ಸಣ್ಣಪ್ಪ ಮಾತನಾಡಿ, ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡಿದ ದೇಶಗಳು ಅಭಿವೃದ್ಧಿ ಹೊಂದುತ್ತಿವೆ ಎಂದರು. ನೀಟ್ ಪರೀಕ್ಷೆ ಅವ್ಯವಹಾರ ಕುರಿತು ಸಮಗ್ರ ತನಿಖೆ ನಡೆಸಿ ಸಂಬಂಧಪಟ್ಟವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹಾಗೂ ಸಂಬಂಧಿಸಿದ ಸಚಿವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ಮತ್ತು ವಿದ್ಯಾರ್ಥಿ ಶಿಕ್ಷಣ ವ್ಯವಸ್ಥೆ ಅಂತಕ್ಕಂಥೇನಿದೆ, ಇದು ದೇಶದ ಆರ್ಥಿಕ ವ್ಯವಸ್ಥೆಗೆ ಒಂದು ಬುನಾದಿ ಅಂತೇಳಿ ಹೇಳಬೇಕಾಗಿದೆ. ಇವತ್ತು ದೇಶದಲ್ಲಿ ನಾವು ಒಂದು ಉದಾಹರಣೆಯನ್ನು ತಗೊಂಡ್ರೆ, ಸಿಂಗಾಪುರದಲ್ಲಿ ಒಂದು ಉದಾಹರಣೆ ತಗೊಂಡ್ರೆ ಶಿಕ್ಷಣಕ್ಕೆ ಮೊದಲು ಆದ್ಯತೆಯನ್ನು ಕೊಟ್ಟಿದ್ದಾರೆ. ಅಂದರೆ ಅಲ್ಲಿ ಉಚಿತ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಯಾವ ದೇಶದಲ್ಲಿ ಆ ಶಿಕ್ಷಣ ಮತ್ತು ಆರೋಗ್ಯ ಉಚಿತವಾಗಿರ್ತದೋ ಆ ದೇಶ ಅಭಿವೃದ್ಧಿ ಸಾಲಲ್ಲಿ ಹೋಗ್ತಾ ಇದೆ ಅಂತೇಳಿ, ಮತ್ತು ಜೊತೆಗೆ ಸಂಪೂರ್ಣವಾಗಿ ಆ ದೇಶವನ್ನ ಅಭಿವೃದ್ಧಿ ಮಾಡಬೇಕಾದ್ರೆ ಕೈಗಾರಿಕೆಗೆ ಹೆಚ್ಚು ಒತ್ತು ಕೊಡಬೇಕು. ನಮ್ಮ ದೇಶದ ಪ್ರಧಾನಿ ಅನೇಕ ದೇಶಗಳನ್ನು ಸುತ್ತಿದ್ದಾರೆ, ಆದರೆ ಎಲ್ಲೂ ಕೂಡ ವಿದೇಶದಲ್ಲಿ ಕೈಗಾರಿಕೋದ್ಯಮಿಗಳ ಜೊತೆ ಚರ್ಚೆ ಮಾಡಿರ್ತಕ್ಕಂಥ ಉದಾಹರಣೆಗಳು ಬಹಳ ಕಡಿಮೆ ಕಾಣ್ತವೆ. ಮತ್ತು ಭಾರತದಲ್ಲಿ ಆ ಒಬ್ಬ ಪ್ರಧಾನಿ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗ್ತಕ್ಕಂಥ ಬಹುಮುಖ ಉದ್ದೇಶವೇ ಭಾರತದಲ್ಲಿ ಬಂಡವಾಳವನ್ನು ಹೂಡಲಿಕ್ಕಾಗಿ. ಆದ್ರೆ ಇವತ್ತು ಬಂಡವಾಳವನ್ನು ಹೂಡೋದು ಬದಲಾಗಿ ಪ್ರಧಾನಿಯವರು ಬೇರೆ ಬೇರೆ ಒಂದಿಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದಿರತಕ್ಕಂಥ ಉದಾಹರಣೆಗಳನ್ನು ನಾವು ಇವತ್ತು ಅನೇಕ ಮಾಧ್ಯಮಗಳಲ್ಲಿ ಕಾಣ್ತಾ ಇದ್ದೀವಿ. ಇದು ಆಗಬಾರದು. ಮತ್ತೆ ಜಂತರ್ ಮಂತರ್ನಲ್ಲಿ ಏನಿದೆ, ಅಲ್ಲಿ ವಿದ್ಯಾರ್ಥಿಗಳ ಬಹುಮುಖ್ಯ ಬೇಡಿಕೆ ಆಗಿದೆ ಅಂತಂದ್ರೆ NET ಏನಿದೆ, ನೀಟು
ಅದಲಾಗಿರ್ತಕ್ಕಂಥ ಅವ್ಯವಹಾರ ಏನಿದೆ ಅದಕ್ಕೆ ಸಂಬಂಧಪಟ್ಟವರನ್ನ ವಿಚಾರಣೆ ನಡೆಸಿ ಮತ್ತು ಸಂಬಂಧಪಟ್ಟ ಮಂತ್ರಿಯವರು ರಾಜೀನಾಮೆ ಕೊಡಬೇಕಾಗ್ತದೆ ಜವಾಬ್ದಾರಿನವರು. ಸುದ್ದಿಗೋಷ್ಠಿಯಲ್ಲಿ ಸಿಪಿಐಎಂಎಲ್ ರೆಡ್ ಸ್ಟಾರ್ ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯರಾದ ಚಂದನ್, ಎಚ್ಡಿ ಸೋಮಶೇಖರ್ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಕುಶಾಲನಗರ.